ಯಾರೆಲ್ಲ ಬರ್ಬೋದು ಅನ್ನೋ ನಿರೀಕ್ಷೆಗಳಿದೆ? ಇಲ್ಲ, ಈಗ ಇನ್ವಿಟೇಷನ್ ಹೆಂಗೆ ಗೊತ್ತಾ, ತುಂಬ ಪ್ರೀತಿಯಿಂದ ನಾವು ಕರೆದಿರ್ತೀವಿ, ಎಲ್ಲರೂ ಬರ್ತೀವಿ ಅಂತಲೇ ಹೇಳಿದ್ದಾರೆ. ತುಂಬ ಪ್ರೀತಿಯಿಂದ ಎಲ್ಲರೂ ಇಲ್ಲ ಬಂದೇ ಬರ್ತೀವಿ ಅಂತಲೇ ಹೇಳಿದ್ದಾರೆ. ಸೊ ಯಾರೆಲ್ಲ ಬರ್ತಾರೆ ಅನ್ನೋದು ಖಂಡಿತ ನನಗೂ ಗೊತ್ತಿಲ್ಲ. ಬಟ್ ಆಲ್ಮೋಸ್ಟ್ ಎಲ್ಲ ಬರ್ತಾರೆ ಅನ್ನೋ ಒಂದು ನಂಬಿಕೆಯಲ್ಲೇ ನಾನು ಕೂಡ ಇದ್ದೀನಿ. ಯಾಕಂದರೆ ಎಲ್ಲರೂ ತುಂಬ ಪ್ರೀತಿಯಿಂದ ಪರ್ಸ್ನಲಾಗಿ ಹೋಗಿ ಎಲ್ಲರನ್ನ ಕರೆದಿ. ಕನ್ನಡ ಚಿತ್ರರಂಗನ ಹೊರತುಪಡಿಸಿ ಬೇರೆ ಚಿತ್ರರಂಗದ ಬರುವಂಥ ಸಾಧ್ಯತೆಗಳಿದೆ? ಖಂಡಿತ ಇದೆ. ಯಾಕೆಂದರೆ ಅಲ್ಲೂ ನಾನು ಕರೆದಾಗ ಇಲ್ಲ, ಖಂಡಿತ ಬಂದೇ ಬರ್ತೀವಿ, ನಾವು ಪ್ಲ್ಯಾನ್ ಮಾಡ್ತೀವಿ ಅಂತಲೇ ಹೇಳಿದ್ದಾರೆ. ಸೊ ಒನ್ಸ್ ಅಗೇನ್ ಬಂದ ಮೇಲೇ ನನಗೂ ಗೊತ್ತಾಗುತ್ತೆ. ಮೈಸೂರಲ್ಲೇ ಮದುವೆ ಆಗಬೇಕು ಅಂತ ಯಾಕೆ ತೀರ್ಮಾನ ಮಾಡ್ಬೋದು? ಇಲ್ಲ, ನಾನು ಮೊದಲಿಂದ ಐ ಮೋರ್ ಕನೆಕ್ಟೆಡ್ ಟು ಮೈಸೂರಲ್ಲ. ನಾನು ಓದಿದ್ದು ಇಲ್ಲೇ, ಮರಿಮಲ್ಲಪ್ಪ JC ಇನ್ಫೋಸಿಸಲ್ಲಿ ಒಂದು ವರ್ಷ ಕೆಲಸ ಮಾಡಿದ್ದು, ನಮ್ಮ GPR ರಂಗತಂಡ, ನನ್ನ ಗೆಳೆಯರ ಬಳಗ ಎಲ್ಲ ಕಂಪ್ಲೀಟ್ ನಂದು ಮೈಸೂರೇ ಬೆಳೆದಿದ್ದು. ಹಂಗಾಗಿ ಐ ಆಮ್ ಮೋರ್ ಕನೆಕ್ಟೆಡ್ ಟು ಮೈಸೂರು. ನನ್ನ ಮೊದಲನೇ ಸಿನಿಮಾದಿಂದನೂ ಒನ್ಸ್ ಅಗೇನ್ ಸಿನಿಮಾಗೆ ಹೋದ್ಮೇಲೂ ನೆನಪುಗಳು ಇಲ್ಲೇ ಇರೋದು. ಡೈರೆಕ್ಟರ್ ಸ್ಪೆಷಲ್ಗೆ ನಾನು ಫಸ್ಟು ಇಲ್ಲಿ ಮೈಸೂರಿಗೆ ಬಂದಾಗಿಂದ ಹಿಡಿದು ವಿಸಿಟ್ಗೆ. ಸೊ ಮೋರ್ ಕನೆಕ್ಟೆಡ್ ಟು ಮೈಸೂರು. ಹಂಗಾಗಿ ಎಲ್ಲವೂ ಇಲ್ಲಿಂದನೇ ಶುರುವಾಗಿದೆ ನಂದು. ಸೊ ದಾಂಪತ್ಯ ಜೀವನವೂ ಇಲ್ಲಿಂದನೇ ಶುರುವಾಗಲಿ ಅಂತ ಅಷ್ಟೇ. ಚಾಮುಂಡಿ ತಾಯಿ ಆಶೀರ್ವಾದ, ಸೊ ಅವಳು ಸನ್ನಿಧಿಲಿ ಆಗ್ತಿರೋದು ಎಲ್ಲ ಇಲ್ಲಿಂದನೇ ಚೆನ್ನಾಗಾಗಲಿ ಅಂತ. ಆ್ಯಕ್ಚುಲಿ ಈಗ ಥೀಮ್ ವಿಷಯ ಬಂದಾಗ ಈಗ ಏನಾಗಿದೆ, ಮುಹೂರ್ತದ ಏನಿದೆ ಎಲ್ಲ ಟೆಂಪಲ್ ಥೀಮ್ ಮಾಡಿದ್ದೀವಿ. ಟೆಂಪಲ್ ಥೀಮ್ ಚಾಮುಂಡೇಶ್ವರಿ ಆಶೀರ್ವಾದ ಇದ್ದಂಗೆ ಮುಂದ್ಗಡೆ ಟೆಂಪಲ್ದು ಚಾಮುಂಡೇಶ್ವರಿ ಟೆಂಪಲ್ ಏನಿದೆ ಅದೇ ಥರ ಗೋಪುರ ಬರ್ತಾ ಇದೆ. ಆ್ಯಕ್ಚುಲಿ ಗೋಪುರ ಮೇಲ್ಗಡೆ ಅಮ್ಮಂದೊಂದು ವಿಗ್ರಹ ಇರುತ್ತೆ, ಆ ಥರದ್ದು ಪ್ಲ್ಯಾನ್ ಮಾಡಿದ್ದೀವಿ. ಒಳಗಡೆ ಬಂದರೆ ಫುಲ್ಲು ದೇವಸ್ಥಾನದ ಏನಿದೆ ಲೇಔಟು, ವಿಮಾನ ಗೋಪುರ ಇದೆ, ಸೇಮ್ ಮಧ್ಯದಲ್ಲಿ ಮತ್ತೆ ಮಹಾದ್ವಾರ ಇರುತ್ತೆ. ಮಹಾದ್ವಾರ ಆದಮೇಲೆ ಕಲ್ಯಾಣ ಮಂಟಪ ಬರುತ್ತೆ, ಕಲ್ಯಾಣ ಮಂಟಪದಲ್ಲಿ ಗರ್ಭಗುಡಿ ಬರುತ್ತೆ. ಸೊ ಇದೇ ಒಂದು ವಿಸ್ತೀರ್ಣದಲ್ಲೇ ನಡೀತಾ ಇದೆ. ಇದೇನು ಕೂತಿದ್ದೀವಿ ಇದೇ ಜಾಗ. ಹಾಂ 100% ಟೈಮ್ ಆನ್ ಟೈಮಲ್ಲೇ ಇದ್ದೀವಿ. ಅದೆಲ್ಲ ಏನಿಲ್ಲ, ಎಲ್ಲ ರೆಡಿಮೇಡ್ ಇರುತ್ತೆ. ಇಲ್ಲಿ ಬಂದು ಫಿಟ್ಟಿಂಗ್ ಇರುತ್ತೆ ಅಷ್ಟೇ ಯಾವತ್ತೂ. ಯಾಕಂದರೆ ಇಲ್ಲಿ ಬಂದು ಏನೂ ಮೋಲ್ಡ್ ಮಾಡೋದಾಗಲಿ ಏನೂ ಇರಲ್ಲ. ಓನ್ಲಿ ಪೇಂಟಿಂಗ್ ಟಚಪ್ ಇರುತ್ತೆ, ಬಾಕಿದೆಲ್ಲ ಆನ್ ಟೈಮಲ್ಲೇ ಇದ್ದೀವಿ. ಸರ್, ಈಗ ಇಲ್ಲಿ ನಂಗೆ ಬಹಳ ಆಸೆ ಇತ್ತು. ನಂಗೆ ಆ್ಯಕ್ಚುಲಿ ರಿಜಿಸ್ಟರ್ ಮ್ಯಾರೇಜ್ ಆಗಬೇಕು ಅಂತಲೇ ಆಸೆ ಇತ್ತು. ಏನಾಗುತ್ತೆ, ಈಗ ನಾವು ಮಂತ್ರಮಂಗಲ್ಯ ಯೋಚನೆ ಮಾಡಿದೆ, ವಚನ ಮಂಗಲ್ಯ ಯೋಚನೆ ಮಾಡಿದೆ, ರಿಜಿಸ್ಟರ್ ಮ್ಯಾರೇಜ್ ಯೋಚನೆ ಮಾಡಿದೆ, ಎಲ್ಲದೂ ಯೋಚನೆ ಮಾಡಿದೆ. ಬಟ್ ಏನಾಗುತ್ತೆ, ನಾನೊಬ್ಬ ಆ್ಯಕ್ಟ್ರಾಗಿ ಇರೋದ್ರಿಂದ ಈಗ ನನ್ನ ಅಭಿಮಾನಿಗಳು ಒಂದು ಊಟ ಹಾಕ್ಲೇಬೇಕು. ನಾನು ಆ ಎಕ್ಸ್ಪೆಕ್ಟೇಷನ್ಸ್ ಇದ್ದೇ ಇರುತ್ತೆ. ಈಗ ನಾನು ಸಿಂಪಲಾಗಿ ಹಾಕ್ತೀನಿ ಅಂತ ಹೇಳಿದಾಗ ನಮ್ಮ ತಂದೆ ಹೇಳಿದ್ರು, ಇಲ್ಲ ನಾನು ನಮ್ಮ ಊರಲ್ಲಿ ನಮ್ಮ ನೆಂಟರಿಗೆಲ್ಲ ನಾನು ಊಟ ಹಾಕ್ಸ್ಲೇಬೇಕಪ್ಪ, ನೀನು ಏನೇ ಸಿಂಪಲ್ಲಾಗಾರು ಎಲ್ಲಾದರೂ ಆಗು, ನೀನು ಇಲ್ಲಿ ಬಂದು ಒಂದು ರಿಸೆಪ್ಷನ್ ಮಾಡ್ಕೋಬೇಕು ಅಂದರು. ಅದಾದಮೇಲೆ ಓಕೆ, ಊರಲ್ಲಿ ಒಂದು ರಿಸೆಪ್ಷನ್ ಮಾಡಬೇಕಾಗುತ್ತೆ ನನ್ನ ತಂದೆ ತಾಯಿಗೋಸ್ಕರ. ಅದಾದಮೇಲೆ ನನ್ನ ಫ್ರೆಂಡ್ಸ್ ಬಳಗನೂ ತುಂಬ ದೊಡ್ಡದು. ಇವಾಗ ನನ್ನ ಫ್ರೆಂಡ್ಸ್ ಎಲ್ಲ ದುಬೈ, ಅಮೆರಿಕಾ ಎಲ್ಲ ಕಡೆಯಿಂದನೂ ಬರ್ತಿದ್ದಾರೆ ಮದುವೆಗೆ. ಸೊ ನಾನು ಅವ್ರನ್ನೆಲ್ಲ ಕರೆದು ಒಂದು ಊಟ ಹಾಕಬೇಕು, ಅಥವಾ ಒಂದು ಪಾರ್ಟಿನಾರು ಹೋಸ್ಟ್ ಮಾಡಬೇಕು. ನನ್ನ ಚಿತ್ರರಂಗದ ಫ್ರೆಂಡ್ಸಿಗೆ ಒಂದು ಪಾರ್ಟಿನಾರು ಹೋಸ್ಟ್ ಮಾಡಬೇಕು. ಇದ್ರ ಮಧ್ಯೆ ನನಗೆ ಗೊತ್ತಿರೋವಂಥ ಎಲ್ಲ ಹಿರಿಯರು ಅವ್ರಗಳ ಹತ್ರ ಹೋಗಿ ಮತ್ತೆ ನನ್ನ ಆಶೀರ್ವಾದ ತೊಗೋಬೇಕು, ಅಥವಾ ಅವ್ರನ್ನ ಮೀಟ್ ಮಾಡಬೇಕು. ಇದ್ರ ಜೊತೆಗೆ ಅಭಿಮಾನಿಗಳಿಗೊಂದು ಸಪ್ರೇಟಾಗಿ ಊಟದ ವ್ಯವಸ್ಥೆ ಮಾಡಬೇಕು. ಇದೆಲ್ಲ ಯೋಚನೆ ಮಾಡಿದ್ರೆ ಮತ್ತೆ ನನಗದು ಒಂದು ದೊಡ್ಡ ಕೆಲಸ. ಅದು ಎಲ್ಲದು ಸಪ್ರೇಟಾಗಿ ಮಾಡೋದು. ಹಾಗಾಗಿ ಏನು ಒಂದೇ ಕಡೆ ಒಟ್ಟಿಗೆ ಆಗೋಗ್ಲಿ ಅಂತ ಹೇಳಿ ಪ್ಲ್ಯಾನ್ ಮಾಡಿದ್ದು. ಇಲ್ಲ, ಖಂಡಿತ ನಾನು ಹಂಗೆ ಆಗಿರ್ತಾಯಿದ್ದು. ನಂಗೆ ಅದು ಡೆಫಿನೆಟ್ಲಿ ಭಾಳ ಇಷ್ಟ ಆಯಿತು. ರಿಜಿಸ್ಟರ್ ಮ್ಯಾರೇಜ್ ಆಗಿಬಿಟ್ಟಿದ್ರೆ ಫಸ್ಟ್ ಎಲ್ರಿಗೂ ಆಗ್ಬಿಟ್ಟು ಅದಾದಮೇಲೆ ಎಲ್ರಿಗೂ ಇನ್ಫಾರ್ಮೇಷನ್ ಕೊಡೋದು ಅಂತಲೂ ಯೋಚನೆ ಮಾಡಿದೆ. ಬಟ್ ಹಂಗೆ ಆಗಲ್ಲ, ಕುಟುಂಬ ಅಂತ ಇರುತ್ತೆ, ಎಲ್ಲ ಇರುತ್ತೆ. ಸೊ ಇದು ಅಭಿಮಾನಿಗಳ ಖುಷಿಗೆ, ಕುಟುಂಬಗಳ ಖುಷಿಗೆ, ಇದೆಲ್ಲದಕ್ಕೋಸ್ಕರ ಒಂದು ಸಂಭ್ರಮಾಚರಣೆ. ಇಟ್ಸ್ ಓಕೆ, ಲೈಫಲ್ಲಿ ಒಂದಿಷ್ಟು ಒಳ್ಳೆ ಮೆಮೊರೀಸು ಯಾವಾಗಲೂ ಒಳ್ಳೆಯದು. ಸೊ ಅಭಿಮಾನಿಗಳ ಜೊತೆ ಒಂದು ಸಂಭ್ರಮಾಚರಣೆ, ಎಲ್ಲ ಹಿರಿಯರ ಜೊತೆ ಒಂದು ಸಂಭ್ರಮಾಚರಣೆ, ಆ ಥರ ತಗೊಳ್ಳೋಣ. ಸೊ ಅದು ಎಲ್ಲರ ಖುಷಿಗೆ, ನನ್ನ ಖುಷಿಗೆ ಒಂದಿಷ್ಟು ಬೇರೆ ಥರದ ಕೆಲಸಗಳು ಡೆಫಿನೆಟ್ಲಿ ಮಾಡ್ತಾಯಿದ್ದೀನಿ, ಅದನ್ನು ಮಾಡ್ತಾನೇ ಇರ್ತೀನಿ. ಬಡವ್ರ ಮಕ್ಕಳು ಬೆಳಿಬೇಕು ಅಂತ ಸಿನಿಮಾದಲ್ಲೇ ಬೆಳೆದಿದೆ, ಎಷ್ಟು ಖುಷಿ ಇದೆ ಸರ್? ಅದು ನಿರಂತರವಾದ ಕೆಲಸ ಅಲ್ಲ ಸರ್. ಅಂದರೆ ಕೆಲಸ ಮಾಡ್ತಾನೇ ಇರಬೇಕು, ಗ್ರೋತ್ ಆಗ್ತಾನೇ ಇರಬೇಕು. ಎಲ್ಲರೂ ಡೆಫಿನೆಟ್ಲಿ ಖುಷಿ ಇದೆ. ಹೇಳ್ತಿರೋದು, ಏನೇ ಮಾಡಿದ್ರೂ ಅದು ಚೆನ್ನಾಗಾಗಬೇಕು ಆ್ಯಂಡ್ ಎಲ್ಲರೂ ಚೆನ್ನಾಗಾಗಬೇಕು. ಯಾರೆಲ್ಲ ಬರ್ಬೋದು ಅನ್ನೋ ನಿರೀಕ್ಷೆಗಳಿದೆ? ಇಲ್ಲ, ಈಗ ಇನ್ವಿಟೇಷನ್ ಹೆಂಗೆ ಗೊತ್ತಾ, ತುಂಬ ಪ್ರೀತಿಯಿಂದ ನಾವು ಕರೆದಿರ್ತೀವಿ, ಎಲ್ಲರೂ ಬರ್ತೀವಿ ಅಂತಲೇ ಹೇಳಿದ್ದಾರೆ. ತುಂಬ ಪ್ರೀತಿಯಿಂದ ಎಲ್ಲರೂ ಇಲ್ಲ ಬಂದೇ ಬರ್ತೀವಿ ಅಂತಲೇ ಹೇಳಿದ್ದಾರೆ. ಸೊ ಯಾರೆಲ್ಲ ಬರ್ತಾರೆ ಅನ್ನೋದು ಖಂಡಿತ ನನಗೂ ಗೊತ್ತಿಲ್ಲ. ಬಟ್ ಆಲ್ಮೋಸ್ಟ್ ಎಲ್ಲ ಬರ್ತಾರೆ ಅನ್ನೋ ಒಂದು ನಂಬಿಕೆಯಲ್ಲೇ ನಾನು ಕೂಡ ಇದ್ದೀನಿ. ಯಾಕಂದರೆ ಎಲ್ಲರೂ ತುಂಬ ಪ್ರೀತಿಯಿಂದ ಪರ್ಸ್ನಲಾಗಿ ಹೋಗಿ ಎಲ್ಲರನ್ನ ಕರೆದಿ. ಕನ್ನಡ ಚಿತ್ರರಂಗನ ಹೊರತುಪಡಿಸಿ ಬೇರೆ ಚಿತ್ರರಂಗದ ಬರುವಂಥ ಸಾಧ್ಯತೆಗಳಿದೆ? ಖಂಡಿತ ಇದೆ. ಯಾಕೆಂದರೆ ಅಲ್ಲೂ ನಾನು ಕರೆದಾಗ ಇಲ್ಲ, ಖಂಡಿತ ಬಂದೇ ಬರ್ತೀವಿ, ನಾವು ಪ್ಲ್ಯಾನ್ ಮಾಡ್ತೀವಿ ಅಂತಲೇ ಹೇಳಿದ್ದಾರೆ. ಸೊ ಒನ್ಸ್ ಅಗೇನ್ ಬಂದ ಮೇಲೇ ನನಗೂ ಗೊತ್ತಾಗುತ್ತೆ. ಮೈಸೂರಲ್ಲೇ ಮದುವೆ ಆಗಬೇಕು ಅಂತ ಯಾಕೆ ತೀರ್ಮಾನ ಮಾಡ್ಬೋದು? ಇಲ್ಲ, ನಾನು ಮೊದಲಿಂದ ಐ ಮೋರ್ ಕನೆಕ್ಟೆಡ್ ಟು ಮೈಸೂರಲ್ಲ. ನಾನು ಓದಿದ್ದು ಇಲ್ಲೇ, ಮರಿಮಲ್ಲಪ್ಪ JC ಇನ್ಫೋಸಿಸಲ್ಲಿ ಒಂದು ವರ್ಷ ಕೆಲಸ ಮಾಡಿದ್ದು, ನಮ್ಮ
GPR ರಂಗತಂಡ, ನನ್ನ ಗೆಳೆಯರ ಬಳಗ ಎಲ್ಲ ಕಂಪ್ಲೀಟ್ ನಂದು ಮೈಸೂರೇನೆ ಬೆಳೆದಿದ್ದು. ಹಂಗಾಗಿ ಐ ಆಮ್ ಮೋರ್ ಕನೆಕ್ಟೆಡ್ ಟು ಮೈಸೂರು. ನನ್ನ ಮೊದಲನೇ ಸಿನಿಮಾದಿಂದನೂ ಒನ್ಸ್ ಅಗೇನ್ ಸಿನಿಮಾಗೆ ಹೋದ್ಮೇಲೂ ನೆನಪುಗಳು ಇಲ್ಲೇ ಇರೋದು. ಡೈರೆಕ್ಟರ್ ಸ್ಪೆಷಲ್ಗೆ ನಾನು ಫಸ್ಟು ಇಲ್ಲಿ ಮೈಸೂರಿಗೆ ಬಂದಾಗಿಂದ ಹಿಡಿದು ವಿಸಿಟ್ಗೆ. ಸೊ ಮೋರ್ ಕನೆಕ್ಟೆಡ್ ಟು ಮೈಸೂರು. ಹಂಗಾಗಿ ಎಲ್ಲವೂ ಇಲ್ಲಿಂದನೇ ಶುರುವಾಗಿದೆ ನಂದು. ಸೊ ದಾಂಪತ್ಯ ಜೀವನನೂ ಇಲ್ಲಿಂದನೇ ಶುರುವಾಗಲಿ ಅಂತ ಅಷ್ಟೇ. ಚಾಮುಂಡಿ ತಾಯಿ ಆಶೀರ್ವಾದ, ಸೊ ಅವಳ ಸನ್ನಿಧಿಲಿ ಆಗ್ತಿರೋದು ಎಲ್ಲ ಇಲ್ಲಿಂದನೇ ಚೆನ್ನಾಗಾಗಲಿ ಅಂತ. ಆ್ಯಕ್ಚುಲಿ ಈಗ ಥೀಮ್ ವಿಷಯ ಬಂದಾಗ ಈಗ ಏನಾಗಿದೆ, ಮುಹೂರ್ತದ ಏನಿದೆ ಎಲ್ಲ ಟೆಂಪಲ್ ಥೀಮ್ ಮಾಡಿದ್ದೀವಿ. ಟೆಂಪಲ್ ಥೀಮ್ ಚಾಮುಂಡೇಶ್ವರಿ ಆಶೀರ್ವಾದ ಇದ್ದಂಗೆ ಮುಂದ್ಗಡೆ ಟೆಂಪಲ್ದು ಚಾಮುಂಡೇಶ್ವರಿ ಟೆಂಪಲ್ ಏನಿದೆ ಅದೇ ಥರ ಗೋಪುರ ಬರ್ತಾ ಇದೆ. ಆ್ಯಕ್ಚುಲಿ ಗೋಪುರ ಮೇಲ್ಗಡೆ ಅಮ್ಮಂದೊಂದು ವಿಗ್ರಹ ಇರುತ್ತೆ, ಆ ಥರದ್ದು ಪ್ಲ್ಯಾನ್ ಮಾಡಿದ್ದೀವಿ. ಒಳಗಡೆ ಬಂದರೆ ಫುಲ್ಲು ದೇವಸ್ಥಾನದ ಏನಿದೆ ಲೇಔಟು, ವಿಮಾನ ಗೋಪುರ ಇದೆ, ಸೇಮ್ ಮಧ್ಯದಲ್ಲಿ ಮತ್ತೆ ಮಹಾದ್ವಾರ ಇರುತ್ತೆ. ಮಹಾದ್ವಾರ ಆದಮೇಲೆ ಕಲ್ಯಾಣ ಮಂಟಪ ಬರುತ್ತೆ, ಕಲ್ಯಾಣ ಮಂಟಪದಲ್ಲಿ ಗರ್ಭಗುಡಿ ಬರುತ್ತೆ. ಸೊ ಇದೇ ಒಂದು ವಿಸ್ತೀರ್ಣದಲ್ಲೇ ನಡೀತಾ ಇದೆ. ಇದೇನು ಕೂತಿದ್ದೀವಿ ಇದೇ ಜಾಗ. ಹಾಂ 100% ಟೈಮ್ ಆನ್ ಟೈಮಲ್ಲೇ ಇದ್ದೀವಿ. ಅದೆಲ್ಲ ಏನಿಲ್ಲ, ಎಲ್ಲ ರೆಡಿಮೇಡ್ ಇರುತ್ತೆ. ಇಲ್ಲಿ ಬಂದು ಫಿಟ್ಟಿಂಗ್ ಇರುತ್ತೆ ಅಷ್ಟೇ ಯಾವತ್ತೂ. ಯಾಕಂದರೆ ಇಲ್ಲಿ ಬಂದು ಏನೂ ಮೋಲ್ಡ್ ಮಾಡೋದಾಗಲಿ ಏನೂ ಇರಲ್ಲ. ಓನ್ಲಿ ಪೇಂಟಿಂಗ್ ಟಚ್ ಅಪ್ ಇರುತ್ತೆ, ಬಾಕಿದೆಲ್ಲ ಆನ್ ಟೈಮಲ್ಲೇ ಇದ್ದೀವಿ. ಇಲ್ಲಿ ನಂಗೆ ಬಹಳ ಆಸೆ ಇತ್ತು. ನಂಗೆ ಆ್ಯಕ್ಚುಲಿ ರಿಜಿಸ್ಟರ್ ಮ್ಯಾರೇಜ್ ಆಗಬೇಕು ಅಂತಲೇ ಆಸೆ ಇತ್ತು. ಏನಾಗುತ್ತೆ, ಈಗ ನಾವು ಮಂತ್ರಮಂಗಲ್ಯ ಯೋಚನೆ ಮಾಡಿದೆ, ವಚನ ಮಂಗಲ್ಯ ಯೋಚನೆ ಮಾಡಿದೆ, ರಿಜಿಸ್ಟರ್ ಮ್ಯಾರೇಜ್ ಯೋಚನೆ ಮಾಡಿದೆ, ಎಲ್ಲದೂ ಯೋಚನೆ ಮಾಡಿದೆ. ಬಟ್ ಏನಾಗುತ್ತೆ, ನಾನೊಬ್ಬ ಆ್ಯಕ್ಟ್ರಾಗಿ ಇರೋದ್ರಿಂದ ನನ್ನ ಅಭಿಮಾನಿಗಳು ಒಂದು ಊಟ ಹಾಕ್ಲೇಬೇಕು. ನಾನು ಆ ಎಕ್ಸ್ಪೆಕ್ಟೇಷನ್ಸ್ ಇದ್ದೇ ಇರುತ್ತೆ. ಈಗ ನಾನು ಸಿಂಪಲಾಗಿ ಹಾಕ್ತೀನಿ ಅಂತ ಹೇಳಿದಾಗ ನಮ್ಮ ತಂದೆ ಹೇಳಿದ್ರು, ಇಲ್ಲ ನಾನು ನಮ್ಮ ಊರಲ್ಲಿ ನಮ್ಮ ನೆಂಟರಿಗೆಲ್ಲ ನಾನು ಊಟ ಹಾಕ್ಸ್ಲೇಬೇಕಪ್ಪ, ನೀನು ಏನೇ ಸಿಂಪಲ್ ಆಗಾರು ಎಲ್ಲಾದರೂ ಆಗು, ನೀನು ಇಲ್ಲಿ ಬಂದು ಒಂದು ರಿಸೆಪ್ಷನ್ ಮಾಡ್ಕೋಬೇಕು ಅಂದರು. ಅದಾದಮೇಲೆ ಓಕೆ, ಊರಲ್ಲಿ ಒಂದು ರಿಸೆಪ್ಷನ್ ಮಾಡಬೇಕಾಗುತ್ತೆ ನನ್ನ ತಂದೆ ತಾಯಿಗೋಸ್ಕರ. ಅದಾದಮೇಲೆ ನನ್ನ ಫ್ರೆಂಡ್ಸ್ ಬಳಗನೂ ತುಂಬ ದೊಡ್ಡದು. ಇವಾಗ ನನ್ನ ಫ್ರೆಂಡ್ಸ್ ಎಲ್ಲ ದುಬೈ, ಅಮೆರಿಕಾ ಎಲ್ಲ ಕಡೆಯಿಂದನೂ ಬರ್ತಿದ್ದಾರೆ ಮದುವೆಗೆ. ಸೊ ನಾನು ಅವ್ರನ್ನೆಲ್ಲ ಕರೆದು ಒಂದು ಊಟ ಹಾಕಬೇಕು, ಅಥವಾ ಒಂದು ಪಾರ್ಟಿನಾರು ಹೋಸ್ಟ್ ಮಾಡಬೇಕು. ನನ್ನ ಚಿತ್ರರಂಗದ ಫ್ರೆಂಡ್ಸಿಗೆ ಒಂದು ಪಾರ್ಟಿನಾರು ಹೋಸ್ಟ್ ಮಾಡಬೇಕು. ಇದ್ರ ಮಧ್ಯೆ ನನಗೆ ಗೊತ್ತಿರೋಂಥ ಎಲ್ಲ ಹಿರಿಯರು ಅವ್ರಗಳ ಹತ್ರ ಹೋಗಿ ಮತ್ತೆ ನನ್ನ ಆಶೀರ್ವಾದ ತೊಗೋಬೇಕು, ಅಥವಾ ಅವ್ರನ್ನ ಮೀಟ್ ಮಾಡಬೇಕು. ಇದ್ರ ಜೊತೆಗೆ ಅಭಿಮಾನಿಗಳಿಗೊಂದು ಸಪ್ರೇಟಾಗಿ ಊಟದ ವ್ಯವಸ್ಥೆ ಮಾಡಬೇಕು. ಇದೆಲ್ಲ ಯೋಚನೆ ಮಾಡಿದ್ರೆ ಮತ್ತೆ ನನಗದು ಒಂದು ದೊಡ್ಡ ಕೆಲಸ. ಅದು ಎಲ್ಲದು ಸಪ್ರೇಟಾಗಿ ಮಾಡೋದು. ಹಾಗಾಗಿ ಒಂದೇ ಕಡೆ ಒಟ್ಟಿಗೆ ಆಗೋಗ್ಲಿ ಅಂತ ಹೇಳಿ ಪ್ಲ್ಯಾನ್ ಮಾಡಿದ್ವಿ. ಇಲ್ಲ, ಖಂಡಿತ ನಾನು ಹಂಗೆ ಆಗಿರ್ತಾಯಿದ್ದೆ. ನಂಗೆ ಅದು ಡೆಫಿನೆಟ್ಲಿ ಭಾಳ ಇಷ್ಟ ಆಯಿತು. ರಿಜಿಸ್ಟರ್ ಮ್ಯಾರೇಜ್ ಆಗಿಬಿಟ್ಟಿದ್ರೆ ಫಸ್ಟ್ ಎಲ್ರಿಗೂ ಆಗ್ಬಿಟ್ಟು ಅದಾದಮೇಲೆ ಎಲ್ರಿಗೂ ಇನ್ಫಾರ್ಮೇಷನ್ ಕೊಡೋದು ಅಂತಲೂ ಯೋಚನೆ ಮಾಡಿದೆ. ಬಟ್ ಹಂಗೆ ಆಗಲ್ಲ, ಕುಟುಂಬ ಅಂತ ಇರುತ್ತೆ, ಎಲ್ಲ ಇರುತ್ತೆ. ಸೊ ಇದು ಅಭಿಮಾನಿಗಳ ಖುಷಿಗೆ, ಕುಟುಂಬಗಳ ಖುಷಿಗೆ, ಇದೆಲ್ಲದಕ್ಕೋಸ್ಕರ ಒಂದು ಸಂಭ್ರಮಾಚರಣೆ. ಇಟ್ಸ್ ಓಕೆ, ಲೈಫಲ್ಲಿ ಒಂದಿಷ್ಟು ಒಳ್ಳೆ ಮೆಮೊರೀಸು ಯಾವಾಗಲೂ ಒಳ್ಳೆಯದು. ಸೊ ಅಭಿಮಾನಿಗಳ ಜೊತೆ ಒಂದು ಸಂಭ್ರಮಾಚರಣೆ, ಎಲ್ಲ ಹಿರಿಯರ ಜೊತೆ ಒಂದು ಸಂಭ್ರಮಾಚರಣೆ, ಆ ಥರ ತಗೊಳ್ಳೋಣ. ಸೊ ಅದು ಎಲ್ಲರ ಖುಷಿಗೆ, ನನ್ನ ಖುಷಿಗೆ ಒಂದಿಷ್ಟು ಬೇರೆ ಥರದ ಕೆಲಸಗಳಿಗೆ ಡೆಫಿನೆಟ್ಲಿ ಮಾಡ್ತಾಯಿದ್ದೀನಿ, ಅದನ್ನು ಮಾಡ್ತಾನೆ ಇರ್ತೀನಿ. ಬಡವ್ರ ಮಕ್ಕಳು ಬೆಳಿಬೇಕು ಅಂತ ಸಿನಿಮಾದಲ್ಲೇ ಬೆಳೆದಿದೆ, ಎಷ್ಟು ಖುಷಿ ಇದೆ ಸರ್? ಅದು ನಿರಂತರವಾದ ಕೆಲಸ ಅಲ್ಲ ಸರ್. ಅಂದರೆ ಕೆಲಸ ಮಾಡ್ತಾನೆ ಇರಬೇಕು, ಗ್ರೋತ್ ಆಗ್ತಾನೆ ಇರಬೇಕು. ಎಲ್ಲರೂ ಡೆಫಿನೆಟ್ಲಿ ಖುಷಿ ಇದೆ. ಹೇಳ್ತಿರೋದು, ಏನೇ ಮಾಡಿದ್ರೂ ಅದು ಚೆನ್ನಾಗಾಗಬೇಕು ಆ್ಯಂಡ್ ಎಲ್ಲರೂ ಚೆನ್ನಾಗಾಗಬೇಕು.